ನಮಸ್ಕಾರ ವೀಕ್ಷಕರೇ. ಭಾರತವು ಆದಿಕಾಲದಿಂದಲೂ ತನ್ನದೇ ಆದಂತಹ ಪರಂಪರೆ ಮತ್ತು ಸಂಸ್ಕೃತಿಯನ್ನು ಬೆಳೆಸಿಕೊಂಡು ಬಂದಿರುವಂತಹ ದೇಶ. ಆದರೆ ಇಂದಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾಗಳು ಭಾರತದ ಮೇಲೆ ತುಂಬಾ ತೀವ್ರಗತಿಯಿಂದ ಪ್ರಭಾವ ಬೀರುತ್ತಿವೆ. What would you pick? Relationship or one night stand? One night stand. क्यों? सेक्स. क्या होता है वन नाइट स्टैंड? एक रात का संभोग जहाँ हम देते लेते बराबर है. लगता है यही कल्चर आएगा. Culture सब कुछ वेस्टर्न है. ಅದು ನಮ್ಮ ಉಡುಗೆ ತೊಡುಗೆಗಳ ಮೇಲೆ ಆಗಿರಬಹುದು ಅಥವಾ ನಮ್ಮ ಶೈಕ್ಷಣಿಕದ ಮೇಲೆ. ದಿನದಿಂದ ದಿನಕ್ಕೆ ಭಾರತದಲ್ಲಿ ವೆಸ್ಟರ್ನ್ ಕಲ್ಚರ್ ತುಂಬಾ ವೇಗವಾಗಿ ಹರಡುತ್ತಿದೆ. ಇನ್ಸ್ಟಾಗ್ರಾಮ್ದಂತಹ ಪ್ಲಾಟ್ಫಾರ್ಮ್ಗಳಲ್ಲಿ ಕೂಡ ಇಂದು 10ರಲ್ಲಿ 5 ರೀಲ್ಸ್ದಂತೂ ಸೆಕ್ಸುವಲಿಟಿ ಮತ್ತು ನ್ಯೂಡಿಟಿಯಿಂದ ಕೂಡಿರುತ್ತವೆ. ಇದರಿಂದ ಇಂದು ಭಾರತದಲ್ಲಿ ಏಕಪತಿವ್ರತೆ ಎಂಬಂತ ಆಚರಣೆಗಳು ಮರೆಯಾಗುತ್ತಿವೆ. ಲಿವಿಂಗ್ ರಿಲೇಶನ್ಶಿಪ್, ಒನ್ ನೈಟ್ ಸ್ಟ್ಯಾಂಡ್ ಮತ್ತು ಮಲ್ಟಿಪಲ್ ಅಫೇರ್ಸ್ಗಳಂತ ಕೇಸ್ಗಳು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿವೆ. definitely one night stand. Okay, what about you? One night stand. Right. One night stand right now. But yeah, I would choose one night stand probably. I'll be happy with that. ಇದರಿಂದ ಹುಕ್ಅಪ್, ಮಾಸ್ಟರ್ಬೇಷನ್ ಮತ್ತು ಪೋರ್ನ್ ದಂತಹ ಹಾರ್ಮ್ಫುಲ್ ಆಕ್ಟಿವಿಟಿಗಳು ತುಂಬಾ ಕಾಮನ್ ಆಗಿವೆ. ಏನ್ಸೆಂಟ್ ಈಜಿಪ್ಟ್ ನಲ್ಲಿ ಒಂದು ದೇಶಕ್ಕೆ ಡಿಸ್ಟ್ರಾಯ್ ಮಾಡಲು ಅಲ್ಲಿನ ಯೂತ್ ಗಳಲ್ಲಿ ಅಶ್ಲೀಲತೆ ಹೆಚ್ಚಿಸಿ ಎಂದು ಹೇಳಲಾಗುತ್ತಿತ್ತು. ನಮ್ಮ ಇಕೋಸಿಸ್ಟಮ್ ಕೂಡ ಇಂದು ಇದೇ ರೀತಿಯಾಗಿದೆ. ಸೋಷಿಯಲ್ ಮೀಡಿಯಾ, ಸಿನಿಮಾಗಳು ಮತ್ತು ಮ್ಯೂಸಿಕ್ ಗಳಿಂದ ಇಂದು ಭಾರತದ ಯಂಗ್ಸ್ಟರ್ಸ್ ಗಳು ಪೋರ್ನ್ ಮತ್ತು ಮಾಸ್ಟರ್ಬೇಷನ್ ನ ಲೂಪ್ ನಲ್ಲಿ ದಿನದಿಂದ ದಿನಕ್ಕೆ ಸಿಲುಕುತ್ತಿದ್ದಾರೆ. ಹೇಗೆ ವೆಸ್ಟರ್ನ್ ಕಲ್ಚರ್ ಭಾರತದ ಮೇಲೆ ಪ್ರಭಾವ ಬೀರುತ್ತದೆ ಎಂದು ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ನೀವು ನಿಮ್ಮ ಸುತ್ತಮುತ್ತಲೇ ನೋಡಬಹುದು, ನಿಮ್ಮ ಅಕ್ಕಪಕ್ಕದವರೇ ತಮ್ಮ ಮಕ್ಕಳಿಗೆ ಹೆಚ್ಚಿಗೆ ಫೋನ್ ನೋಡಬೇಡ ಎಂದು ಹೇಳುತ್ತಾರೆ. ಆದರೆ ಅವರೇ ಈ ಸೋಷಿಯಲ್ ಮೀಡಿಯಾಗೆ ಎಡಿಕ್ಟ್ ಆಗಿರುತ್ತಾರೆ. ಇಡೀ ದಿನ ತನ್ನ ಕೆಲಸವನ್ನು ಬದಿಗಿಟ್ಟು ರೀಲ್ಸ್ ಸ್ಕ್ರೋಲ್ ಮಾಡುವಂತ ಜನರು ಕೂಡ ಇದ್ದಾರೆ. ವರ್ಲ್ಡ್ ರಿಚೆಸ್ಟ್ ವ್ಯಕ್ತಿಗಳಲ್ಲಿ ಒಬ್ಬರಾಗಿರುವಂತಹ ಎಲೋನ್ ಮಸ್ಕ್, ಮಾರ್ಕ್ ಜುಕರ್ಬರ್ಗ್, ಬಿಲ್ ಗೇಟ್ಸ್ ಮತ್ತು ಮುಖೇಶ್ ಅಂಬಾನಿದಂತ ಲೈಫ್ ಸ್ಟೈಲ್ ನಮ್ದು ಇರಬೇಕೆಂದು ನಾವೆಲ್ಲರೂ ಇಚ್ಛೆ ಪಡುತ್ತೇವೆ. ಆದ್ರೆ ನೀವು ಯಾವಾಗಾದ್ರೂ ಯೋಚಿಸಿದ್ದೀರಾ ಇವರು ಒಂದು ಸರಿಯಾದ್ರೂ ತಮ್ಮ ಟೈಮ್ ಅನ್ನು ವೇಸ್ಟ್ ಮಾಡ್ತಾರಾ ಎಂದು? Well, social media has essentially taken human connection and turned it into a drug by distilling it down to the essential properties that make something addictive. ಕೆಲವು ತಿಂಗಳ ಹಿಂದೆಯೇ ಬಿಲ್ ಗೇಟ್ಸ್ ರವರು ಒಂದು ಇಂಟರ್ವ್ಯೂನಲ್ಲಿ ನನ್ನ ಮಕ್ಕಳು 14 ವರ್ಷದವರಾಗಿರುವವರೆಗೂ ನಾನು ಅವರಿಗೆ ಫೋನ್ ಕೊಡಲಿಲ್ಲ ಎಂದು ಹೇಳಿದ್ದರು. ಆದರೆ ಇಂದಿನ ದಿನಗಳಲ್ಲಿ ಸಣ್ಣ ಸಣ್ಣ ಮಕ್ಕಳು ಕೂಡ ಸ್ಟೋರಿ ಮತ್ತು ರೀಲ್ಸ್ ಅಪ್ಲೋಡ್ ಮಾಡುವಲ್ಲಿ ತಮ್ಮ ಇಂಟ್ರೆಸ್ಟ್ ಅನ್ನು ತೋರಿಸುತ್ತಿದ್ದಾರೆ. ಇನ್ಸ್ಟಾಗ್ರಾಮ್ದಲ್ಲಿ ಹೆಚ್ಚುತ್ತಿರುವ ನ್ಯೂಡಿಟಿ ಕಂಟೆಂಟ್ ದಿಂದ ಇಂದು ಕಾಲೇಜ್ನ ಸ್ತರದಲ್ಲಿರುವ ವಿದ್ಯಾರ್ಥಿಗಳಿಗೆ ಓದುವುದರ ಮೇಲಿನ ಇಂಟ್ರೆಸ್ಟ್ ಹೋಗಿ ಎನ್ಸೈಟಿ ಮತ್ತು ಡಿಪ್ರೆಷನ್ ದಂತಹ ಮಾನಸಿಕ ರೋಗಕ್ಕೆ ಗುರಿಯಾಗುತ್ತಿದ್ದಾರೆ. ಇದರಿಂದಲೇ ಇಂದು ಭಾರತದಲ್ಲಿ ನಿರುದ್ಯೋಗವು ಹೆಚ್ಚಾಗುತ್ತಿದೆ. ಭಾರತದಲ್ಲಿ ಜಿಯೋ ಬಂದ ನಂತರವಂತೂ ಇಂಟರ್ನೆಟ್ ದೇಶದ ಹಳ್ಳಿಗೂ ತಲುಪಿದೆ. ಇದರಿಂದಲೇ 2019ರಿಂದ ಭಾರತದಲ್ಲಿ ಇಂಟರ್ನೆಟ್ ನ ಯೂಸರ್ಗಳು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದಾರೆ. ಭಾರತದಲ್ಲಿ 2023ರ ಹೊತ್ತಿಗೆ ಸುಮಾರು 69 ಕೋಟಿ ಜನರು ಇಂಟರ್ನೆಟ್ ಅನ್ನು ಯೂಸ್ ಮಾಡುತ್ತಿದ್ದರು. ಇದರಲ್ಲಿ 46 ಕೋಟಿ ಜನರು ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿದ್ದರು. ಕೆಲವು ರಿಪೋರ್ಟ್ಗಳ ಪ್ರಕಾರ ಭಾರತದಲ್ಲಿ ಇಂದು ಸುಮಾರು 90 ಕೋಟಿ ಇಂಟರ್ನೆಟ್ ಯೂಸರ್ಸ್ ಗಳಿದ್ದಾರೆ. ರೀಲ್ಸ್ ಬಂದ ನಂತರವಂತೂ ಜನರು ಸೋಷಿಯಲ್ ಮೀಡಿಯಾದಲ್ಲಿ ಇನ್ನೂ ಹೆಚ್ಚು ಆಕ್ಟಿವ್ ಆಗಿದ್ದಾರೆ. ಇದಕ್ಕೆ ಕಾರಣ ನಮ್ಮಲ್ಲಿರುವ ಡೋಪಮಿನ್ ಎಂಬ ಹಾರ್ಮೋನ್. ಯಾವಾಗ ನಾವು ಸೋಷಿಯಲ್ ಮೀಡಿಯಾ ಯೂಸ್ ಮಾಡುತ್ತೇವೋ ಆವಾಗ ನಮ್ಮಲ್ಲಿ ಡೋಪಮಿನ್ ಎಂಬ ಹಾರ್ಮೋನ್ ಬಿಡುಗಡೆಯಾಗುತ್ತೆ. ಇದರಿಂದ ನಮಗೆ ಸುಖ, ನೆಮ್ಮದಿ ಮತ್ತು ರಿಲ್ಯಾಕ್ಸ್ ಫೀಲ್ ಆಗುತ್ತೆ. ಇದರಿಂದ ನಮ್ಮ ಮೆದುಳು ಕೂಡ ಯಾವ ವಸ್ತು ಅಥವಾ ಕೆಲಸದಿಂದ ಡೋಪಮಿನ್ ರಿಲೀಸ್ ಆಗುತ್ತಿದೆಯೋ ಅದನ್ನು ಇನ್ನೂ ಹೆಚ್ಚು ಮಾಡು ಎಂದು ಹೇಳುತ್ತೆ. ಒಂದು ರೀತಿ ಇದು ಒಂದು ಡ್ರಗ್ ಮತ್ತು ಆಲ್ಕೋಹಾಲ್ ದಂತೆಯೇ ಕೆಲಸ ಮಾಡುತ್ತೆ. ಇದರಿಂದ ಇಂದು 10ರಲ್ಲಿ 7 ಜನ ಡಿಪ್ರೆಷನ್ ಮತ್ತು ಎನ್ಸೈಟಿ ದಂತಹ ಹಲವು ಮಾನಸಿಕ ರೋಗಗಳಿಂದ ಬಳಲು. I look at social media as initially being very dopaminergic, driving reward, surprise, and excitement, but very quickly transitioning to something more like OCD. When we engage with social media, it releases a lot of dopamine in the brain's reward pathway, lights up the same part of the brain as drugs and alcohol. It's incredibly accessible. We have 24/7 access to this particular drug. ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚುತ್ತಿರುವ ನ್ಯೂಡಿಟಿ ಮತ್ತು ಸೆಕ್ಸುವಾಲಿಟಿ ಇಂದ ಭಾರತದ ಸಂಸ್ಕೃತಿ ಮತ್ತು ಯೂತ್ ನ ಮೇಲೆ ತುಂಬಾ ದೊಡ್ಡ ಪ್ರಭಾವ ಬೀರುತ್ತಿದೆ. ವೆಸ್ಟರ್ನ್ ಕಲ್ಚರ್ ನಮ್ಮ ಶೈಕ್ಷಣಿಕದ ಮೇಲೆಯೂ ಪ್ರಭಾವ ಬೀರಿದೆ. 18ನೇ ಶತಮಾನದವರೆಗೂ ನಮ್ಮ ದೇಶದಲ್ಲಿ ಗುರುಕುಲ ಎಜುಕೇಶನ್ ಸಿಸ್ಟಮ್ ಪ್ರಚಲಿತದಲ್ಲಿತ್ತು. ಇದರಲ್ಲಿ ನೈತಿಕ ಮೌಲ್ಯಗಳು, ಸ್ಕಿಲ್ಸ್, ಕ್ಯಾರೆಕ್ಟರ್ ಡೆವಲಪ್ಮೆಂಟ್, ವೇದಿಕ್ ಮ್ಯಾಥ್ಸ್, ಫಿಲಾಸಫಿ, ಎಕನಾಮಿಕ್ಸ್ ದಂತೆ 18 ವಿಷಯಗಳ ಬೋಧನೆ ಮಾಡಲಾಗುತ್ತಿತ್ತು ಮತ್ತು ಇವು ರಿಯಲ್ ಲೈಫ್ ನಲ್ಲೂ ಕೂಡ ಕೆಲಸಕ್ಕೆ ಬರುತ್ತಿದ್ದವು. ಇದರೊಂದಿಗೆ ಗುರುಕುಲಗಳಲ್ಲಿ ಯೋಗ, ಮೆಡಿಟೇಷನ್, ಸ್ಪಿರಿಚುವಾಲಿಟಿ ಮತ್ತು ಬ್ರಹ್ಮಚರ್ಯದಂತಹ ವಿಷಯಗಳಿಗೂ ಕೂಡ ಹೆಚ್ಚಿನ ಮಹತ್ವ ನೀಡಲಾಗುತ್ತಿತ್ತು. ಇದರೊಂದಿಗೆ ಗುರುಕುಲಗಳಲ್ಲಿ ಪ್ರತಿಯೊಂದಕ್ಕೂ ಪ್ರಶ್ನೆ ಕೇಳುವುದನ್ನು ಕಲಿಸಲಾಗುತ್ತಿತ್ತು. ಏಕೆಂದರೆ ಪ್ರಶ್ನೆ ಕೇಳುವುದರಿಂದ ಕ್ರಿಟಿಕಲ್ ಥಿಂಕಿಂಗ್ ಹೆಚ್ಚಾಗುತ್ತೆ. ನಮ್ಮ ಪುರಾಣಗಳಲ್ಲೂ ಕೂಡ ಈ ವಿಷಯದ ಬಗ್ಗೆ ಉಲ್ಲೇಖವಿದೆ.
ಈವನ್ ಮಹಾಭಾರತದಲ್ಲೂ ಕೂಡ ಅರ್ಜುನನು ಶ್ರೀಕೃಷ್ಣರೊಂದಿಗೆ ಹಲವು ವಿಷಯಗಳ ಮೇಲೆ ಪ್ರಶ್ನೆ ಕೇಳುತ್ತಾನೆ. ಆ ಪ್ರಶ್ನೆ ಮತ್ತು ಉತ್ತರಗಳ ಸಂವಾದದ ಮೇಲೆಯೇ ಇಂದು ನಮಗೆ ಭಗವದ್ಗೀತೆಯಂತ ಮಹಾಗ್ರಂಥ ಸಿಕ್ಕಿದೆ. ಆದರೆ ಇಂದು ನಮ್ಮ ತಲೆಯಲ್ಲಿ ಒಂದು ರೋಬೋಟ್ದಂತೆ ಒಬ್ಬ ಆವರೇಜ್ ವ್ಯಕ್ತಿಗೆ ಭೂಮಿಯ ಮೇಲೆ ಯಾವುದೇ ಮೌಲ್ಯವಿಲ್ಲವೆಂದು ತುಂಬಲಾಗುತ್ತೆ. ಇಂದು ನೀವು ಕನ್ನಡ ಮೀಡಿಯಂದಲ್ಲಿ ಓದುತ್ತೀರಾ ಎಂದರೆ ಸಾಕು, ನಿಮ್ಮ ಎಜುಕೇಶನ್ ಅನ್ನು ಜಡ್ಜ್ ಮಾಡಲಾಗುತ್ತದೆ. ನೀವು ಬೇರೆ ಸಬ್ಜೆಕ್ಟ್ಗಳಲ್ಲಿ ಎಷ್ಟೇ ಅಂಕ ಪಡೆದರೂ ನೀವು ಇಂಗ್ಲಿಷ್ನಲ್ಲಿ ಕಡಿಮೆ ಅಂಕ ಪಡೆದರೆ ನೀವು ಒಬ್ಬ ಆವರೇಜ್ ಸ್ಟೂಡೆಂಟ್ ಎಂದು ಕನ್ಸಿಡರ್ ಮಾಡಲಾಗುತ್ತೆ. ಇದರಿಂದ ಇಂದು ವೆಸ್ಟರ್ನ್ ಕಲ್ಚರ್ ನಮ್ಮ ಪ್ರಾದೇಶಿಕ ಭಾಷೆಯ ಮೇಲೂ ಕೂಡ ತುಂಬಾ ಪ್ರಭಾವ ಬೀರುತ್ತಿದೆ. ನೀವು ಕರ್ನಾಟಕದ ಕೆಲವು ನಗರದಲ್ಲಿ ತಿರುಗಿದ್ದರೆ ಅಲ್ಲಿನ ಯಾವುದೇ ಅಂಗಡಿಗಳ ಮೇಲೆ ಕನ್ನಡ ಭಾಷೆಯ ಸೈನ್ ಬೋರ್ಡ್ ಕಾಣುವುದಿಲ್ಲ. ಇದರಿಂದಲೇ ಕೆಲವು ತಿಂಗಳ ಹಿಂದೆ ಈ ವಿಷಯದ ಮೇಲೆ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರತಿಭಟನೆ ಮಾಡಿತ್ತು. ಇದರೊಂದಿಗೆ ಎಲ್ಲಾ ಸೈನ್ ಬೋರ್ಡ್ಗಳಲ್ಲಿ 60% ಕನ್ನಡ ಬಳಸುವಂತೆ ಎಚ್ಚರಿಕೆ ನೀಡಿತ್ತು. As pro-Kannada activists took law into their own hands earlier today, going on a vandalizing spree against any store that had English signage. Their demand is that there should be Kannada boards, and this is in accordance with the local administration's diktat that said that 60% of the nameplates must be Kannada and then you can have other languages. Divorce.com ನ ಅಮೆರಿಕದಲ್ಲಾದ ಒಂದು ರಿಸರ್ಚ್ ನ ಪ್ರಕಾರ ಅಮೆರಿಕದಲ್ಲಿ 60% ಮದುವೆಗಳು 8 ವರ್ಷದ ನಂತರವೇ ಮುರಿದು ಬೀಳುತ್ತವೆ. ಡಿವೋರ್ಸ್ ಆದ ನಂತರವೂ ಅವರು ಎರಡನೇ ಮದುವೆ ಆದರೂ ಕೂಡ ಅದರಲ್ಲೂ 50% ಡೈವರ್ಸ್ ಆಗುವ ಚಾನ್ಸ್ ಇರುತ್ತೆ. ಇದರಿಂದಲೇ ಅಲ್ಲಿ ಒಂದು ಲಾಯಲ್ ರಿಲೇಶನ್ಶಿಪ್ ನಲ್ಲಿ ಇರುವುದರ ಬದಲಿಗೆ ಹುಕ್ಅಪ್ ಮತ್ತು ಒನ್ ನೈಟ್ ಸ್ಟ್ಯಾಂಡ್ ಅಂತ ಕಲ್ಚರ್ಗೆ ಚೇಂಜ್ ಮಾಡುತ್ತಾರೆ. ವೆಸ್ಟರ್ನ್ ಕಂಟ್ರೀಸ್ಗಳಲ್ಲಿ ಓವರ್ ದ ಇಯರ್ಸ್ ಲಾಯಲ್ ರಿಲೇಶನ್ಶಿಪ್ಗಳಲ್ಲಿ ತುಂಬಾ ಇಳಿಕೆ ಬಂದಿದೆ. ಅಲ್ಲಿನ ಪರಿಸ್ಥಿತಿ ಇಷ್ಟು ಹದಗೆಟ್ಟಿದರೂ ಕೂಡ ಭಾರತೀಯ ಯಂಗ್ಸ್ಟರ್ಸ್ಗಳಿಗೆ ಅಲ್ಲಿನ ಆಚರಣೆಗಳು ಇಷ್ಟವಾಗುತ್ತವೆ. ಇದರಿಂದ ಮುಂದೆ ಭಾರತವು ಕೂಡ ತನ್ನ ಹಳೆಯ ಸಂಸ್ಕೃತಿಯನ್ನು ಮರೆತು ಈ ರೀತಿಯ ಪರಿಸ್ಥಿತಿಗೆ ಸಿಲುಕಲಿದೆ ಎಂದು ಹೇಳಿದರೂ ಕೂಡ ತಪ್ಪಾಗದು. ಇಂದು OTT ಪ್ಲಾಟ್ಫಾರ್ಮ್ಗಳಿಂದಲೂ ಕೂಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ತುಂಬಾ ಬದಲಾವಣೆಯಾಗಿದೆ. ಇಂದಿನ ಸಿನಿಮಾಗಳಲ್ಲಿಯೂ ಕೂಡ ಫಿಮೇಲ್ಗೆ ಒಂದು ಆಬ್ಜೆಕ್ಟ್ ನ ರೀತಿಯಲ್ಲಿ ಪ್ರೆಸೆಂಟ್ ಮಾಡಲಾಗುತ್ತೆ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟವಾಗಿರಬಹುದು. ಇಷ್ಟವಾದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.